Vishwam Onde Jagadguru, Hari Om. Welcome, my all beautiful souls. Welcome to Rich World. Everything is energy, energy is everything. ಸೊ ಇವತ್ತು ನಾವು ನಿಮ್ಮ ಲವ್ ರೀಡಿಂಗ್ ಆಗಿರುತ್ತೆ. ಇವತ್ತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ನಿಮ್ಮ ಪ್ರೀತಿ, ಈಗ ನೀವು ಪ್ರೀತಿಸಿರುವ ವ್ಯಕ್ತಿ, ಓಕೆನಾ, ನಿಮ್ಮ ನೀವು ಅನ್ಕೊಳ್ತಿರೋ ಅಷ್ಟು ನಿಮ್ಮ ಲವ್ ಲೈಫ್ ಚೆನ್ನಾಗಿಲ್ಲ ಅಂದರೆ, ಓಕೆನಾ, ಅದಕ್ಕೆ ಒಬ್ಬ ಥರ್ಡ್ ಪರ್ಸನ್ ರೀಸನ್ ಆಗಿರ್ಬೋದು, ಅಥವಾ ಅವರ ಆಲೋಚನೆಗಳು ಬದಲಾಗಿರ್ಬೋದು. ಓಕೆನಾ, ಸೊ ಕೆಲವೊಂದು ಇನ್ಫಾರ್ಮೇಶನ್ ಇವತ್ತು ಟ್ಯಾರೋಟ್ ಕೊಡುತ್ತೆ. ಓಕೆ, ಸೊ ನೋಡೋಣ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಓಕೆ, ಸೊ ಬೇಗ ಟ್ಯಾರೋಟ್ಗೆ ಕನೆಕ್ಟ್ ಆಗಿ ನಿಮ್ಮ ಲವ್ ರಿಲೇಶನ್ಶಿಪ್ ರೀಡಿಂಗ್ಗೆ ಇವತ್ತು ಯಾವ ರೀತಿ ಮೆಸೇಜ್ ಇದೆ ಅಂತ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಸ್, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಏನ್ ಹೇಳ್ತಿದೆ ಟ್ಯಾರೋಟ್ಸ್ ಅಂದ್ರೆ, ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೀವು ಪ್ರೀತಿಸ್ತಿರುವ ವ್ಯಕ್ತಿಯಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದಾವೆ ಇಲ್ಲಿ. ಓಕೆನಾ, ಸೊ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಅವರು. ಓಕೆನಾ, ಅಂದ್ರೆ ನಿಮ್ಗೆ ಸರಿಯಾದ ಪ್ರೀತಿ ಕೊಡೋಕೆ ಆಗ್ತಾ ಇಲ್ಲ, ಅಥವಾ ಅವರ ಲೈಫ್ನ ಅವರು ಬ್ಯಾಲೆನ್ಸ್ ಮಾಡ್ಕೊತಾ ಇಲ್ಲ. ಜಾಬ್ ಆಗಿರ್ಬೋದು. ಓಕೆ, ಸೊ ಅವರು ಅವರ ಬಿಸ್ನೆಸ್ ಸರಿ ಆಗ್ತಿಲ್ಲ, ಅಥವಾ ಅವರ ಕೆರಿಯರ್ ಗ್ರೋತ್ ಈ ಪ್ರೀತಿ ವಿಚಾರದಿಂದ, ಓಕೆನಾ, ತುಂಬಾ ಲೋ ಎನರ್ಜಿ ಆಗ್ಬಿಟ್ಟಿದೆ ಅವರಲ್ಲಿ ಅಂತ ನಾನು ಇಲ್ಲಿ ನೋಡ್ತಿದ್ದೇನೆ. ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಕ್ಲಾರಿಟಿ ಇಲ್ಲ, ತುಂಬಾ ತುಂಬಾ ತೊಂದರೆದಲ್ಲಿ ಇದ್ದಾರೆ. ಓಕೆನಾ, ಆ ರೀತಿ ನೋಡ್ತಿದ್ದೀನಿ. ಇಲ್ಲಿ ಸ್ಟ್ರಕ್ ಕಾರ್ಡ್ ಅಂದ್ರೆ 5, 6, 7, 8 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಇಲ್ಲಿ ದ ಎಂಪ್ರೆಸ್ ಕಾರ್ಡ್ ರಿವರ್ಸ್ ಬಂದಿದೆ, ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ 5, 6, 7 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಓಕೆ, ಸೊ ಇಲ್ಲಿ ನೋಡಿ, ಅವರು ಸ್ವಲ್ಪ ಟೈಮ್ ಬೇಕಾಗಿದೆ ಅವ್ರಿಗೆ ಟೈಮ್, ಒಂದು ಸ್ವಲ್ಪ ಟೈಮ್. ಓಕೆನಾ, ಒಂದು ಗ್ರಹ ಸ್ಥಿತಿಗಳ ಬದಲಾವಣೆ ಆದ್ಮೇಲೆ ಅವರ ತೊಂದರೆಗಳಿಂದ ಅವರು ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು. ಓಕೆನಾ, ಇಲ್ಲಿ 8 ಅನ್ನೋ ನಂಬರ್ ಇದೆ. ಓಕೆನಾ, ಅಂದ್ರೆ ಸ್ಟ್ರಕ್ ಸಿಚುವೇಶನ್ಸ್ ಇಂದ, ಅವರ ಕನ್ಫ್ಯೂಷನ್ಸ್ ಇಂದ ಕ್ಲಾರಿಟಿ ಕಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಹಾಗೆ ಇಲ್ಲಿ ನೋಡಿ, ದ ಎಂಪ್ರೆನ್ಸ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆನಾ, ಸೊ ಒಬ್ಬ ಮದರ್, ಅಥವಾ ಯಾರೋ ಒಬ್ಬ ಹೆಂಗಸು, ಅಥವಾ ಅವರ ಊರು, ಅಥವಾ ಅವರ ಮನೆಗೆ ಅವರು, ಓಕೆನಾ, ಅವರ ಒಂದು ಸಂಪೂರ್ಣ ಜೀವನನ ಅರ್ಪಿಸಿ ಅಲ್ಲೇ ಇರ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅವರು ನಿಮ್ ಕಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ಕಾರ್ಡ್ ಹೇಳ್ತಿದೆ. ಸೊ ಇಲ್ಲಿ ನೋಡಿ, 5, 6, 7 ಆಫ್ ವಾಂಡ್ಸ್. ಓಕೆನಾ, ಅವ್ರಿಗೆ ಹೋರಾಡುವಷ್ಟು ಪೇಷನ್ಸ್ ಇಲ್ಲ ಇವಾಗ. ವಾದ ಮಾಡುವಷ್ಟು, ಗಲಾಟೆ ಮಾಡುವಷ್ಟು, ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಷ್ಟು ಪೇಷನ್ಸ್ ಇಲ್ಲ ಇಲ್ಲಿ ಅವ್ರಿಗೆ. ಅದನ್ನ ನೋಡ್ತಿದ್ದೀನಿ ನಾನು ಇಲ್ಲಿ. ಓಕೆನಾ, ಪೇಜ್ ಆಫ್ ಪೆಂಟಿಕಲ್, ಒಂದು ನಿರ್ಧಾರಕ್ಕೆ ಬರ್ತಾರೆ ಅವರು. ಅವರ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಇಲ್ಲಿ. ಓಕೆನಾ, ಸೊ ಇಲ್ಲಿ ನೋಡಿ, ಇರುವಂತಹ ಕನ್ಫ್ಯೂಷನ್ಸ್ ಬರ್ತಾ ಬರ್ತಾ ಕ್ಲಿಯರ್ ಆಗುತ್ತೆ. ಸೊ ಥರ್ಡ್ ಪಾರ್ಟಿ ಯಾವಾಗಾದ್ರೂ ರಿಮೂವ್ ಆಗ್ತಾರಾ ನಿಮ್ಮ ಲೈಫಲ್ಲಿ? ಏನಾದ್ರು ಥರ್ಡ್ ಪಾರ್ಟಿ ಅನ್ನೋದಿದೆಯಾ? ನೋಡೋಣ. ಎಸ್, ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್, ರಿಲ್ಯಾಕ್ಸ್ ಆಗಿ ಎನರ್ಜಿಗೆ ಕನೆಕ್ಟ್ ಆಗಿ. ಸೊ ಇಲ್ಲಿ ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಇದ್ರೂ, ಓಕೆನಾ, 3 ಅಂತ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ, ಇಲ್ಲಿ ರಿವರ್ಸ್ ಬಂದಿದೆ. ಥರ್ಡ್ ಪಾರ್ಟಿಯಿಂದ ದೂರ ಆಗೋ ಚಾನ್ಸಸ್ ಇದೆ. ನಿಮ್ಮ ಇಬ್ಬರ ಪ್ರೀತಿಯ ಮಧ್ಯೆ ಯಾವ ವ್ಯಕ್ತಿ ಆದ್ರೂ ಇರ್ಲಿ, ಓಕೆನಾ, ಅವ್ರನ್ನ ನಿಧಾನವಾಗಿ ಯೋಚನೆ ಮಾಡಿ ಅವರಿಂದ ದೂರ ಆಗಿ ನಿಮ್ ಕಡೆ ಬರ್ತಾರೆ ಅಂತ. ಓಕೆನಾ, ನಿಮ್ ಕಡೆ ಬರೋದಿಕ್ಕೆ ತುಂಬಾ ಎನರ್ಜಿಸ್ ಇದಾವೆ. ನಿಮ್ ಕಡೆ ಬರ್ಬೇಕಂದ್ರೂ ಅಲ್ಲೊಬ್ಬರನ್ನ ಬಿಡ್ಬೇಕಾಗಿದೆ, ಒಬ್ಬರ ಮಾತನ್ನ ದೂರ ಮಾಡ್ಬೇಕಾಗಿದೆ. ಅದಕ್ಕೆ ಕೆಲವೊಂದು ಭಯಗಳಿದಾವೆ, ಇಲ್ಲಿ ಕನ್ಫ್ಯೂಷನ್ಸ್ ಇದಾವೆ. ಓಕೆನಾ, ಅದನ್ನ ನಾನು ನೋಡ್ತಿದ್ದೀನಿ. ಮೂನ್ ಎನರ್ಜಿ ಪೂರ್ತಿ ನಿಮ್ಮ ಮೇಲೆ ಇದೆ, ಅಂದ್ರೆ ನಿಮ್ಮ ಪ್ರೀತಿ ಮೇಲೆ ಇದೆ. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಆ ಥರ್ಡ್ ಪರ್ಸನ್ಗೆ ಒಂದು ನೋಡಿ, ಥರ್ಡ್ ಪರ್ಸನ್ ಬಿಟ್ಟು ಬರ್ಬೇಕಂದ್ರೆ ಅವರಿಗೆ ತುಂಬಾನೇ ತೊಂದರೆಗಳಿಗೆ ಒಳಗಾಗ್ತಾರೆ ಅಂತ ನೋಡ್ತಿದ್ದೀನಿ. ಓಕೆನಾ, ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ, ಫಿನಿಶ್ ಅಂತ. ಓಕೆನಾ, ತುಂಬಾ ತುಂಬಾ ಕಷ್ಟ ಇದೆ ಅವರು ನಿಮ್ ಕಡೆ ಬರೋ ಅಂತದ್ದು. ಓಕೆನಾ, ಸೊ ಅಲ್ಲಿ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ, ಅವರ ಹಿಡಿತದಲ್ಲಿ ಅವರು ಇದ್ದಾರೆ. ಓಕೆನಾ, ಅವರು ಬದಲಾಗ್ತಾರೆ. ಓಕೆ, ಸ್ವಲ್ಪ ಟೈಮ್ ಬೇಕಾಗಿದೆ. ಇನ್ನೊಂದು 5 ಮಂತ್ಸ್ ಹೋಗೋಷ್ಟರಲ್ಲಿ, ಅಥವಾ 5 ವೀಕ್ಸ್ ಅಲ್ಲಿ
ಓಕೆನಾ. ಅವರ ಮೇಲೆ ನಡೆದಿರುವಂತಹ ಕೆಲವೊಂದು ಆಮ್, ಏನದು ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಪೂಜೆಗಳು ಮಾಡಿಸಿ ಏನೋ ಒಂದು ಮಾಡಿಸಿದ್ದಾರೆ ಅವ್ರಿಗೆ. ಓಕೆನಾ. ಅದರ ಎನರ್ಜಿ ಹೋಗೋದಕ್ಕೆ ಇನ್ನು ಸ್ವಲ್ಪ ದಿನ ಬೇಕಾಗಿದೆ. ಆ ರೀತಿ ಬರ್ತಿದೆ ಇಲ್ಲಿ. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ನೀವು ಎಮೋಷನ್ಸ್ನ ಬಿಟ್ಟು ಕೆಲವೊಂದನ್ನ ಬಿಟ್ಟು ನಿಮ್ಗಾಗಿ ಬರ್ತಾರೆ ಅಂತ. ಕೆಲವೊಂದು ರಿಲೇಶನ್ಶಿಪ್ನ ಕೆಲವೊಂದನ್ನ ಹೆದರ್ಸಿ, ಕೆಲವು ವ್ಯಕ್ತಿಗಳಿಂದ ದೂರ ಆಗಿ, ಕೆಲವೊಂದನ್ನ ಬಿಟ್ಟು ನಿಮ್ ಕಡೆ ಬರ್ತಾರೆ. ವೆಯ್ಟ್ ಮಾಡ್ಬೇಕಾಗಿದೆ ನೀವು. ಓಕೆ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಗೆ ಸಮಾನತೆ ಅನ್ನೋದು ಸಿಗುತ್ತೆ ನಿಮ್ಮ ಲೈಫಲ್ಲಿ. ನೀವೇನು ವೆಯ್ಟ್ ಮಾಡ್ತಿದ್ದೀರಾ ಆ ಸಮಾನತೆ ನಿಮ್ಗೆ ಸಿಗುತ್ತೆ. ಓಕೆನಾ. ನಿಮ್ಗೆ ಕೊಡ್ಬೇಕಾಗಿರುವಷ್ಟು ಪ್ರೀತಿ, ನಿಮ್ಗೆ ಜವಾಬ್ದಾರಿಯುತವಾಗಿ ನಿಮ್ ಜೊತೆ ಇರ್ತಾರೆ ಅಂತ ಇಲ್ಲಿ ನಾನು ಇವತ್ತು ನೋಡ್ತಿದ್ದೀನಿ. ಓಕೆ. ಸೊ ಇನ್ನು ಕೆಲವೊಂದು ಕಾರ್ಡ್ಸ್ ಕಲೆಕ್ಟ್ ಮಾಡೋಣ. ನಿಮ್ಮ ಪ್ರೀತಿ ಬಗ್ಗೆ ಏನ್ ಮೆಸೇಜ್ ಬಂದಿದೆ ಅಂತ ನೋಡ್ತೀನಿ ನಾನು. ಸೊ ಇಲ್ಲಿ ನೋಡಿ, ಆ ಥರ್ಡ್ ಪಾರ್ಟಿ ಅಂತಾನೆ ಬಂದಿದೆ. ಸೊ ಇಲ್ಲಿ ನೋಡಿ, ಥರ್ಡ್ ಪಾರ್ಟಿ ಅಂತಾನೆ ಬಂದಿದೆ ನೋಡಿ ಇಲ್ಲಿ. ಓಕೆನಾ. ಸೊ ಅದ್ರಿಂದ ಅವ್ರಿಗೆ ಇಷ್ಟ ಇಲ್ಲ. ಒಬ್ಬ ಒಬ್ಬ ಗುಲಾಮರಾಗಿ ಒಂದ್ ಕಡೆ ಇರುವಂತದ್ದು ನಿಮ್ಮ ಪ್ರೀತಿನ ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆನಾ. ಸೊ ಅದರಿಂದ ಬರ್ತಾರೆ. ಮಿಸ್ಡ್ ಆಪರ್ಚುನಿಟೀಸ್ ಅಂತ ಬಂದಿದೆ ನಿಮ್ಗೆ. ಓಕೆನಾ. ಕೊಡ್ಬೇಕಾದಂತಹ ಪ್ರೀತಿ, ನಿಮ್ಗೆ ಕೊಡ್ಬೇಕಾದಂತಹ ವ್ಯಾಲ್ಯೂ ಕೊಡೋಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಇವೆಲ್ಲ ಅದೇ ಕಾರ್ಡ್ಸ್ ಹೇಳ್ತಿದೆ. ಓಕೆ. ಸೊ ಅಂದ್ರೆ ನಿಮ್ಗೆ ಜವಾಬ್ದಾರಿಯಿಂದ ಓಕೆನಾ ದೂರ ಆಗೋದು, ಕೆಲವೊಂದನ್ನ ಸೊ ನಿಮ್ಮಿಂದ ದೂರ ಆಗೋದು, ನಿಮ್ಮ ಪ್ರೀತಿಯಿಂದ ದೂರ ಆಗೋದು, ವರಿ ಮಾಡ್ಕೊಳ್ಳುವಂಥದ್ದು. ಓಕೆನಾ. ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು ಒಂದು ಗುಡ್ ಥಿಂಗ್ಸ್, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ಅದೆಲ್ಲ. ಓಕೆನಾ. ಅವೆಲ್ಲ ಇಲ್ಲಿ ಅವರಲ್ಲಿ ಇದೆ. ಬೇಜಾರಿದೆ ಅವ್ರಿಗೆ ನಿಮ್ಮಿಂದ ದೂರ ಇರೋದಕ್ಕೆ. ರನ್ನರ್ ಅಂತ ಬಂದಿದೆ. ಓಕೆನಾ. ಸೊ ಇನ್ ಮುಂದೆ ನಾನು ನಿನ್ನಿಂದ ಬಿಟ್ಟು ದೂರ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಏನೋ ಒಂದು ಡಿಸಿಷನ್ ತಗೊಳ್ತೀನಿ, ನಾನು ನಿನ್ ಜೊತೆ ಇರ್ತೀನಿ. ಓಕೆನಾ. ಅವರು ಇವಾಗ ನಿಮ್ಗೆ ಏನ್ ಕಾಣ್ತಿದ್ದಾರೆ, ನಿಮ್ಗೆ ದೂರ ಇರುವಂತದ್ದು, ಕಾಲ್ ಮಾಡದೇ ಇರುವಂತದ್ದು, ಮೆಸೇಜ್ ಮಾಡ್ತಾ ಇರೋದು, ಮೊದಲಿನ ಹಾಗೆ ಪ್ರೀತಿನ ತೋರಿಸದೇ ಇರುವಂತದ್ದು ಏನಿದೆ. ಓಕೆ. ಸೊ ಅದಕ್ಕೆಲ್ಲ ಅವರು ಬೇಜಾರ್ ಪಡ್ತಿದ್ದಾರೆ ಅಂತ ಇಲ್ಲಿ ನೋಡ್ತಿದ್ದೀನಿ ನಾನು. ಓಕೆ. ಸೊ ತುಂಬಾ ಲಾಕ್ ಮಾಡಿದ್ದಾರೆ ಅವ್ರನ್ನ ಇಲ್ಲಿ ನಿಮ್ಮ ಪ್ರೀತಿ. ಇಲ್ಲಿ ನೋಡಿ, ಕಮಿಟ್ಮೆಂಟ್ಸ್ ಅಂತ ಬಂದಿದೆ. ಸೋಲ್ಮೇಟ್ ಎನರ್ಜಿ ಇದೆ ಕಾರ್ಡ್ ಅಲ್ಲಿ. ಓಕೆನಾ. ಅವರು ಅವರ ಉದ್ದೇಶಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ. ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಂತ ಬಂದಿದೆ. ಅಂದ್ರೆ ಅವರು ನಿಮ್ಮ ಜೊತೆ ರಿಯೂನಿಯನ್ ಆಗುವಂತಹ ಉದ್ದೇಶನ ಹೊಂದಿದ್ದಾರೆ. ತುಂಬಾ ಬೇಗನೆ ಅದ್ ನೋಡ್ತೀರಾ ನೀವು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸಾರಿ ನೋಡಿ, ಇಲ್ಲಿ ನಿಮ್ಗೆ ಇಷ್ಟರಲ್ಲೇ ವಿಸಿಟ್ ಅಂತ ಬಂದಿದೆ. ನಿಮ್ಗೆ ಸಡನ್ ಸರ್ಪ್ರೈಸ್ ಒಂದು ಕಾದಿದೆ. ಓಕೆನಾ. ನಿಮ್ಗೊಂದು ಕಾಲ್ ಮೆಸೇಜ್ ಬರುತ್ತೆ, ಅಥವಾ ನಿಮ್ಮ ಮನೆಗೆ ಬರ್ಬೋದು, ಅಥವಾ ನಿಮ್ಗೆ ಎಲ್ಲಾದ್ರೂ ಸಿಗ್ಬೋದು. ಅವರಿಂದ ಏನೋ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತ ಈ ಕಾರ್ಡ್ ಹೇಳ್ತಿದೆ ಇಲ್ಲಿ. ಓಕೆ. ಆಪ್ಷನ್ಸ್ ಅಂತ ಬಂದಿದೆ. ಸೊ ಆಪ್ಷನ್ಸ್ನ ಹುಡುಕೋಬೇಡಿ ನೀವು. ಏನಂತ ಇವರು ಸಿಗ್ತಾರಾ ಸಿಗಲ್ವಾ ಅಂತ. ಅವರು ಆಪ್ಷನ್ಸ್ ಮಾಡೋದಿಲ್ಲ ಇನ್ ಮುಂದೆ. ಓಕೆ. ಸೊ ಅವರು ತುಂಬಾ ಸ್ಟ್ರಾಂಗ್ ಆಗಿ, ಓಕೆ, ತುಂಬಾ ಸ್ಟ್ರಾಂಗ್ ಆಗಿ ಇವಾಗ ನಿಮ್ ಕಡೆ ಬರೋದಕ್ಕೆ ಬದಲಾಗಿದ್ದಾರೆ. ಇವೆಲ್ಲ ಬೇಡ, ಇರೋದೊಂದು ಲೈಫು. ಓಕೆನಾ. ನಿಮ್ ಜೊತೆನೇ ಇರ್ಬೇಕು ಅಂತ ಅವರು ಡಿಸೈಡ್ ಮಾಡಿರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಓಕೆನಾ ಅವರು ಸ್ವಲ್ಪ ಯೋಚನೆ ಮಾಡಿ ದುಡುಕು ನಿರ್ಧಾರ ತಗೊಳ್ಳೋದಿಲ್ಲ ಇಲ್ಲಿ. ಓಕೆನಾ. ಸ್ವಲ್ಪ ನಿಧಾನವಾಗಿ ಇವಾಗ ಏನ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀರಾ, ಪಾಸ್ ಮಾಡಿದ್ದಾರೆ ನಿಮ್ಮ ಲವ್ ಸ್ಟೋರಿನ. ಓಕೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಅವ್ರ ಕಡೆಯಿಂದ ಅದು ಮೋಸ ಆಗ್ತಿರೋ ರೀತಿ. ಓಕೆ. ಆದ್ರೆ ಅವ್ರಿಗೆ ಮೋಸ ಆಗದೆ ಇರೋ ರೀತಿ ಇವ್ರೇನೋ ಒಂದು ಅವ್ರಿಗೆ ಸಮಾಧಾನ ಮಾಡಿ ನನ್ ಜೀವನ ನಂದು ಅಂತ ಹೇಳಿ ಬರ್ತಾರೆ ಅಂತ. ಅಥವಾ ನಿಮ್ಗೆ ಮೋಸ ಆಗೋದಿಲ್ಲ ಈ ವ್ಯಕ್ತಿಯಿಂದ, ನೀವ್ ಅನ್ಕೊಳ್ತಿದ್ದೀರಾ ಇವ್ರು ನನಗೆ ಚೀಟ್ ಮಾಡ್ತಾರೆ ಅಂತ. ಅದು ಸುಳ್ಳು. ಓಕೆನಾ. ಆ ಕಲ್ಪನೆ ಸುಳ್ಳಾಗಿದೆ ಇಲ್ಲಿ. ನೋಡಿ, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ದು ಒಂದು ಬ್ಯೂಟಿಫುಲ್ ಒಂದು ರಿಯೂನಿಯನ್ ಆಗುತ್ತೆ. ಓಕೆನಾ. ನೀವೊಬ್ಬ ಕ್ವೀನ್ ಆಗಿರ್ತೀರಾ ಅಥವಾ ಕಿಂಗ್ ಆಗಿರ್ತೀರಾ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಓಕೆನಾ. ತುಂಬಾ ಪಾಸಿಟಿವ್. ಸೊ ಇನ್ನು ಏನ್ ಹೇಳ್ಬೋದು ಟ್ಯಾರೋಟ್ಸ್ ನಿಮ್ಗೆ ಅಂತ ನೋಡೋಣ. ಸ್ನೇಕಿ ಅಂತ ಬಂದಿದೆ. ಸೊ ಫೇಕ್ ಪೀಪಲ್ಸ್ ಇದ್ದಾರೆ ನಿಮ್ಮ ಹತ್ರ. ಓಕೆನಾ. ನಿಮ್ಮ ಬಗ್ಗೆ ತುಂಬಾ ಗಾಸಿಪ್ ಮಾಡೋ ಅಂಥದ್ದು, ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡೋ ಅಂಥದ್ದು. ಓಕೆನಾ. ನಿಮ್ಮ ಪ್ರೀತಿ ಸ್ಟೋರಿನೇ ಒಂದಿದ್ರೆ ಅವರು ಬೇರೆಯವ್ರ ಜೊತೆ ಹೇಳ್ಕೊಳ್ಳೋ ಅಂತಹ ಸ್ಟೋರಿನೇ ಬೇರೆ. ನೀವು ಯಾರ ಜೊತೆ ಶೇರ್ ಮಾಡ್ತೀರಾ ನಿಮ್ಮ ಸ್ಟೋರಿನ, ಅಥವಾ ನಿಮ್ಮ ಲವ್ ಲೈಫ್ ಅಲ್ಲಿ ಏನ್ ನಡೆದಿದೆ ಅದ್ರ ಸ್ಟೋರಿನ ಬೇರೆ ರೀತಿ ಹೇಳೋ ಅಂತಹ ಫೇಕ್ ಪೀಪಲ್ಸ್ ಇದ್ದಾರೆ ಅಂತ ಹೇಳ್ತಿದೆ ಇವತ್ತು ಟ್ಯಾರೋಟ್. ಓಕೆ. ಗಿಫ್ಟ್ ಇದೆ ಇಲ್ಲಿ, ಎಮೋಷನ್ಸ್ ಇದೆ. ಓಕೆನಾ. ನಿಮ್ಗೆ ಇಲ್ಲಿ ವಿಸಿಟ್ ಅಂತ ಬಂದಿದೆ ಅಲ್ವಾ.
ಗಿಫ್ಟು, ಕಾಲು, ಮೆಸೇಜು, ಏನೋ ಒಂದು ಸಡನ್ ಸರ್ಪ್ರೈಸ್ ಅಂತೂ ಇದೆ. ಓಕೆ. ಎಮೋಷನ್ಸ್. ಎಮೋಷನ್ಸು ತುಂಬ ಇಬ್ರಲ್ಲೂ ತುಂಬ ಚೆನ್ನಾಗಿದ್ದಾವೆ. ಓಕೆ. ತುಂಬ ಬೇಗ ಅವುಗಳನ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಓಕೆ. ಯಾವ ರೀತಿ ವೇವ್ಸ್ ಫ್ಲೋ ಆಗ್ತಿರುತ್ತೆ ಹುಣ್ಣಿಮೆಗೆ, ಓಕೆನಾ, ಅಲೆಗಳು ಬರ್ತಿರ್ತಾವಲ್ಲ, ಅಷ್ಟು ಚೆನ್ನಾಗಿರುವಂತಹ ಎಮೋಷನ್ಸ್ ನಿಮ್ಮಿಬ್ಬರಲ್ಲೂ ನೋಡ್ತೀರಾ ಮುಂದೆ ಅಂತ ಟ್ಯಾರೋಟ್ ಹೇಳ್ತೀವಿ. ಸರ್ಚಿಂಗ್ ಅಂತ ಬಂದಿದೆ. ಸೊ ನೀವು ಅವರ ಬಗ್ಗೆ, ನಿಮ್ಮ ಜಾತಕದ ಬಗ್ಗೆ, ಓಕೆ, ಸೊ ತುಂಬ ಸರ್ಚ್ ಮಾಡ್ತಿದ್ದೀರಾ ಇಲ್ಲಿ ಗೂಗಲಲ್ಲಿ. ಅಫ್ಕೋರ್ಸ್ ಟ್ಯಾರೋಟ್ ರೀಡ್ ಮಾಡಿಸ್ಕೊಳ್ಳೋದು, ಓಕೆನಾ, ಎಲ್ಲ ಅಷ್ಟು ಆ್ಯಪ್ಸ್ನ ಯೂಸ್ ಮಾಡೋ ಅಂಥದ್ದು ಹಾಗೆ ಬರ್ತಿದೆ ಇಲ್ಲಿ. ಸೊ ಇಲ್ಲಿ ನೋಡಿ, ಮೈ ಗಾಡ್, ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದು, ಓಕೆನಾ, ನೀವಿಬ್ರು ಒಂದು ಬೇರೆ ಸ್ಥಳದಲ್ಲಿ ಹೋಗಿ ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ತೀರಾ. ನಿಮಗೆ ಗಾಡ್ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಕರ್ಮ ಬದಲಾಗುತ್ತೆ. ನಿಮ್ಮ ಪಾತ್ ಏನಿದೆ, ನೆಗೆಟಿವ್ ಪಾತ್ ಕರ್ಮದಿಂದ ನೀವು ಹೀಗೆ ದೂರ ಇರುವಂಥದ್ದು, ನೋವು ಪಡ್ತಾ ಇರುವಂಥದ್ದು, ಎಲ್ಲರಿಂದ ತೊಂದರೆಗೊಳಗಾಗಿರುವಂಥದ್ದು ಏನಿದೆ, ಅದು ತುಂಬ ಬೇಗ ಬದಲಾಗ್ತದೆ. ಜಡ್ಜ್ಮೆಂಟ್ ಕಾರ್ಡ್ ತುಂಬ ಪಾಸಿಟಿವ್ ಹೇಳುತ್ತೆ ನಿಮಗೆ. ಓಕೆ. ಸೊ ತುಂಬ ಬೇಗ ಬದಲಾಗುತ್ತೆ. ಅವರು ನಿಮ್ಮ ಜೊತೆ ಇರ್ತಾರೆ. ನೀವೊಂದು ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ಇರ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಥರ್ಡ್ ಪಾರ್ಟಿ ಬೇಗ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ತಿದೆ ಇಲ್ಲಿ. ಓಕೆ. ಕಮಿಟ್ಮೆಂಟ್ಸ್ ಇದೆ, ಗಿಫ್ಟ್ಸ್ ಇದೆ, ವಿಸಿಟ್ ಇದೆ, ಎಮೋಷನ್ಸ್ ಇದೆ. ನೀವು ಪೂರ್ತಿ ಲವ್ ಎಮೋಷನಲ್ಲಿ ಇನ್ನು ಇರ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಓಕೆನಾ. ಸೊ ಆ ರೀತಿ ಬಂದಿದೆ ಕಾರ್ಡ್ಸ್. ಓಕೆ. ಸೊ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಆ ವ್ಯಕ್ತಿ ತುಂಬ ಬೇಗನೆ ಬದಲಾಗ್ತಾರೆ. ಥರ್ಡ್ ಪಾರ್ಟಿ ರಿಮೂವ್ ಆಗ್ತಾರೆ. ರಿಯೂನಿಯನ್ ಆಗುತ್ತೆ ನಿಮಗೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಅವ್ರು ಏನು ಲಾಕ್ ಆಗಿದ್ದಾರೆ ಒಬ್ಬ ವ್ಯಕ್ತಿಯಿಂದ, ಒಂದು ಒಂದು ಏನು ರೆಸ್ಪಾನ್ಸಿಬಿಲಿಟಿಯಿಂದ, ಅದರಿಂದ ತುಂಬ ಬೇಗ ಹೊರಗಡೆ ಬರ್ತಾರೆ. ಓಕೆನಾ, ನಿಮ್ಮ ಜೊತೆ ಇರ್ತಾರೆ ಅಂತ ಎನರ್ಜಿಸ್ ಇಲ್ಲಿ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ, ಓಕೆನಾ, ಸೊ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.